ಹಾ, ಇಲ್ಲೇ ಬೆಳ್ದಿರೋದಲ್ವಾ? ನಮ್ಮಲ್ಲೇ ಬೆಳ್ದಿರೋಂಥ ಬೀಟ್ರೂಟ್, ನಮ್ದೇ ಇಲ್ಲೇ ಬೆಳ್ದಿರೋ ಕ್ಯಾರೆಟ್. ಇದು 2 ಕ್ಯಾರೆಟ್, 6 ಬೀಟ್ರೂಟ್, ಮೀಡಿಯಂ ಸೈಜ್ ಇಂದು. ಆಮೇಲೆ 1 ಲಿಂಬೆ ಹಣ್ಣು. ಆಮೇಲೆ ಇಲ್ಲಿ ಈ ಪೌಡರ್ಸ್ಗಳಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರು ಹಾಕಿ ಮಾಡಿರೋ ಹಿಟ್ಟು. ಇದಾ? ಓಕೆ. ಜೀರಿಗೆ, ಕಾಳುಮೆಣಸು, ಆಮೇಲೆ ಧನಿಯಾ, ಜೀರಿಗೆ, ಹಾ, ಆಮೇಲೆ ಬ್ಲ್ಯಾಕ್ ಪೆಪ್ಪರು ಹಾಕಿರೋ ಒಂದು ಪೌಡರ್. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕಿರೋದು. ಆಮೇಲೆ ಕೊತ್ತಂಬರಿ ಕಾಳು ಹಾಕಿ ಪೌಡರ್ ಮಾಡ್ಕೊಂಡಿರೋದು. ಹಾ, ಧನಿಯಾ. ಆಮೇಲೆ ಇದು ಕಾಯಿ ತುರಿ. ಅದು ನಾವು ಸ್ವಲ್ಪ ಒಂದೊಂದು ಚಮಚನ ಇಷ್ಟಕ್ಕೆ ಒಂದೊಂದು ಚಮಚನ. ಅದು ಟೇಬಲ್ ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನ್ ಎಲ್ಲದು ಒಂದೊಂದು ಹಾಕಿರೋದು. ಮೆಣಸು ಅಷ್ಟೇ. ಸರಿ. ಆಮೇಲೆ ಇದು ಕಾಯಿ ತುರಿ. ಆಮೇಲೆ ಹಾ, ಜಸ್ಟ್ ಒಂದ್ ಸ್ವಲ್ಪ ಹಾಕಿರ್ತಾರೆ. ಗ್ರೀನ್ ಚಟ್ನಿ ಯಾವ್ದ್ರದ್ದು ಇದು? ಕೊತ್ತಂಬರಿ, ಹಾ, ಆಮೇಲೆ ಸ್ವಲ್ಪ ಶೇಂಗಾ ಬೀಜ. ಹಾ, ಕೊತ್ತಂಬರಿ, ಪುದೀನ, ಶೇಂಗಾ ಬೀಜ, ಆಮೇಲೆ ಗೇರ್ ಬೀಜ, ಆಮೇಲೆ ಗೇರ್ ಬೀಜ ಅಂದ್ರೆ ಗೋಡಂಬಿ. ಹಾ, ಆಮೇಲೆ ಹಾಕಿ ರುಬ್ಬಿರೋದು. ಇದು ಗ್ರೀನ್ ಚಟ್ನಿ. ಓಕೆ. ಇದ್ರಲ್ಲೂ ಅಷ್ಟೇ ಪುದೀನ ಎಲ್ಲ ಇಲ್ಲೇ ಬೆಳ್ದಿರೋದಾಯ್ತಾ? ಸ್ವಲ್ಪ ತೆಂಗಿನಕಾಯಿ. ಓಕೆ. ಸೊ ಇಲ್ಲಿ ತುಪ್ಪ ಇದೆ, ಉಪ್ಪಿದೆ, ಸ್ವಲ್ಪ ಮೆಣಸಿದೆ. ನೋಡಿ, ಇಷ್ಟು ಜನರಿಗೆ ಸೇರಿ ಇಷ್ಟೇ ಮೆಣಸು ಹಾಕಿರೋದಾಯ್ತಾ? ನೋಡ್ಕೊಳ್ಳಿ ಎಷ್ಟು ಮೆಣಸು ಹಾಕಿದ್ದಾರೆ. ಮೆಣಸು ಇಷ್ಟು. ಹಾ, ಇದನ್ನ ಬೇರೆ ಇಟ್ಕೊಂಡಿದ್ದಾರೆ. ಅದು ಕಾಳು ಮೆಣಸಿಂದ ಇದ್ರಲ್ಲಿದೆ ಪೌಡ್ರಲ್ಲಿ. ಈ ಪೌಡರ್ ಇದೆ. ಇದನ್ನ ಪುಡಿ ಮಾಡ್ಕೋಬೇಕಲ್ಲ? ಹೌದು. ಹುರಿಬೇಕು ಅಲ್ಲ? ಹುರಿದು ಪುಡಿ ಮಾಡ್ತೀರಾ? ಹುರಿದು ಪುಡಿ ಮಾಡಿದೀರಾ? ಹಾಗೆ ಮಾಡಿದೀರಾ? ಹೌದು, ಹಾಗೆ ಮಾಡಿರೋಂಥದ್ದು. ಈಗ ನೋಡೋಣ. ಸರಿ, ನೆಕ್ಸ್ಟ್ ಏನು ಇವಾಗ? ನೆಕ್ಸ್ಟ್ ಸ್ಟೆಪ್ ಏನು? ತುಪ್ಪ ಹಾಕಿದ್ರು 50 ml. ಬೆಂಕಿ ಸಣ್ಣ ಮಾಡಿಕೊಂಡು. ಹಾ, ಓಕೆ. ಇದು ನಮ್ದೇ ಗೋಶಾಲೆಯಲ್ಲಿ ತಯಾರಿಸಿದ್ದಾಯ್ತಾ ತುಪ್ಪ? ಆಮೇಲೆ ಇದಕ್ಕೆ ಸ್ವಲ್ಪ. ಹಾ, ಎಷ್ಟು? 1 ಹಸಿಮೆಣಸು ಇರ್ಬೋದಾ? ಇದು ಅಷ್ಟೇ. ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾರದಲ್ಲ, ಇಲ್ಲ ನಮ್ ಗಿಡದಲ್ಲಿ ಆಗಿರೋ ಎಳೆ ಮೆಣಸು ಹಾಕ್ತಾರೆ. ಅದ್ರಾಗ ಫ್ಲೇವರ್ ಬರುತ್ತೆ, ಖಾರ ಬರಲ್ಲ. ಮೆಣಸಿನ ಫ್ಲೇವರ್ ಬರುತ್ತೆ, ಬಟ್ ನಿಮ್ಗೆ ಖಾರ ಇರಲ್ಲ. ಆಮೇಲೆ ಪೀಸ್ ಮಾಡಿರೋದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಏನ್ ಹಾಕ್ಬೇಕು ಕೊನೆಗೆ? ಹಾ, ಇದ್ರಲ್ಲಿ ಸಾಧಾರಣ ಒಂದು ಅರ್ಧ ಕಡಿ ಅದು ಉಂಟು, ಅರ್ಧ ಕಡಿ ಕೊಕೊನಟ್ ಉಂಟು. ಇದ್ರಲ್ಲಿ ಶೇಂಗಾ ಅಲ್ವಾ? ಇದು ಶೇಂಗಾ ಅಷ್ಟೇ ಇದೆಯಾ, ಬೇರೆ ಏನಾದ್ರೂ ಇದೆಯಾ? ಶೇಂಗಾ ಮಾತ್ರ ಸ್ವಲ್ಪ ಕ್ರಶ್ ಮಾಡ್ಕೊಂಡಿರೋದು. ಆಮೇಲೆ ಆಗ ಹೇಳಿರೋ ಪೌಡರು, ಪೆಪ್ಪರ್, ಧನಿಯಾ, ಹಾ, ಬ್ಲ್ಯಾಕ್ ಸಾಲ್ಟ್, ಗ್ರೀನ್ ಚಟ್ನಿ. ಇದಕ್ಕೊಂಚೂರು ಹಾಕೊಳ್ಳೋದು ಇದಕ್ಕೇನೆ. ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಮಾಡಿರೋದು. ಅದರಲ್ಲಿ ಪುದೀನ, ಕೊತ್ತಂಬರಿ, ಕ್ಯಾಶ್ಯೂ ಮತ್ತೆ ಕೊಕೊನಟ್ ಇದೆ. ಹಾಗೆ ಮತ್ತೆ ಏನು ಹಾಕಿದ್ರು? ತುಪ್ಪ, ಉಳಿದಿರೋಷ್ಟು ತುಪ್ಪ ಹಾಕಿ. ಈಗಲೇ ಘಮ್ ಅಂತ ಇದೆ. ಇಲ್ಲೇ ಈಗ ಹಾಕಿದ್ರೆ ಮಿಕ್ಸ್ ಮಾಡ್ಬೇಕಲ್ಲ, ನೆಕ್ಸ್ಟ್ ಇದಿಷ್ಟು ತರಕಾರಿ ಹಿಡಿಬೇಕಲ್ಲ, ಹಾಗಾಗಿ. ಮತ್ತೆ ಇಲ್ಲಿ ಈ ತರಕಾರಿ ಇವತ್ತು ಈಗ ನಮ್ಮ ಗಾರ್ಡನ್ ಅಲ್ಲಿ ಇದು ಬೆಳೆದಿರೋದ್ರಿಂದ ನಾವ್ ಇದನ್ನ ಹಾಕಿದೀವಿ. ನೀವು ನಿಮಗ್ ಸಿಗೋವಂಥ ವೆಜಿಟೇಬಲ್, ಬೇರೆ ಬೇರೆ ವೆಜಿಟೇಬಲ್ನು ಮಾಡ್ಬೋದು. ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ರೆ ಆಯ್ತಾ? ಬೇರೆದು ಹಚ್ಕೋಬಹುದು. ಇಲ್ಲಿ ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಈಗ ಬೀಟ್ರೂಟು, ಕ್ಯಾರೆಟ್, ಬ್ರೊಕೋಲಿ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ ಈ ಸೀಸನ್ನಿಗೆ. ಹಾಗಾಗಿ ನಾವು ಇದನ್ನು ಉಪಯೋಗಿಸ್ಕೊಂಡಿದ್ದೇವೆ. ಇದೀಗ ಸ್ವಲ್ಪ ಬಾಡಿಸ್ಕೊಳ್ಬೇಕು, ಬೆಂಕಿಲ್ಲೇ ಸ್ವಲ್ಪ ಬಾಡಿಸ್ಕೊಳ್ಳೋದು. ಇಲ್ಲಿ ಕೊಂಚ ಬಾಡಿಸ್ಕೊಳ್ಬೇಕು, ಸ್ವಲ್ಪ ಮೆತ್ತಿಗೆ. ಒಂದು ಸಾಧಾರಣ 3 ರಿಂದ 5 ನಿಮಿಷ. ಈ ಟೈಮಲ್ಲಿ ಸ್ವಲ್ಪ ಬೆಂಕಿಯನ್ನ ದೊಡ್ಡ ಮಾಡ್ಕೊಳ್ಬಹುದು. ಅದಂದ್ರೆ ಒಂದ್ ಸ್ವಲ್ಪ ನೀರ್ ಬಿಡತ್ತೆ ಇವಾಗ, ಒಂಚೂರು ಬಾಡಿಸ್ಕೊಂಡಿದ ತಕ್ಷಣ. ಎಣ್ಣೆಲಿ ಕರಿಯಂಗಿಲ್ಲ.
ಸ್ವಲ್ಪ ಮೆತ್ತಗಾದ್ರೆ ಸಾಕ. ಅದು ಒಂದು ಸ್ವಲ್ಪ ಬೇಯಿಸ್ಕೋಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು. ಮತ್ತೆ ಇದನ್ನೆಲ್ಲ ನೀವು ಹೇಗ್ ಬಳಸ್ಬೋದು ಅಂದ್ರೆ ಒಮ್ಮೊಮ್ಮೆ ಏನೇನೋ ತಿನ್ಬೇಕಂತ ಕ್ರೇವಿಂಗ್ ಆಗತ್ತೆ, ಬಿಸ್ಕಿಟು, ಬ್ರೆಡ್, ಬನ್ನು, ಟೋಸ್ಟು ಅಥವಾ ಬೇಕರಿ ಐಟಮ್ಸ್ಗಳು. ಅವಾಗ ಅದರ ಇನ್ಸ್ಟೆಡ್ ನೀವು ಇಂಥದನ್ನ ಮನೆಯಲ್ಲೇ ಮಾಡ್ಬೋದು. ಅಥವಾ ಮನೇಲಿ ಮಕ್ಕಳಿದ್ರೆ, ರಿಲೇಟಿವ್ಸ್ ಬಂದಾಗ ಏನಾದ್ರು ಸ್ಪೆಷಲ್ ಮಾಡ್ಬೇಕಂದಾಗ ಯಾವಾಗ್ಲೂ ವಡಾ, ಬನ್ಸು, ಪುರಿನೇ ಮಾಡ್ಬೇಕಂತಿಲ್ಲ, ಇಂಥದನ್ನು ನೀವು ಟ್ರೈ ಮಾಡಬಹುದು. ಇದಂದ್ರೆ ಹೆಲ್ದಿನೂ ಇರತ್ತೆ. ಏನಿಲ್ಲ. ಮತ್ತೆ ಇದೆರಡು ಈಗ ಮಿಕ್ಸ್ಚರ್ನ ನೀವು ರೆಡಿ ಇಟ್ಕೊಂಡ್ ಬಿಟ್ರಂತೂ ಇದನ್ನ ರೆಡಿ ಮಾಡಿ ಇಟ್ರೆ ಅದು ಏನ್ ಹಾಳಾಗಲ್ಲ, ಹಾಗೆ ಸುಮಾರು ದಿನಕ್ಕೆ ಉಳಿಯತ್ತೆ. ನೀವು ಇವನ್ ಡ್ರೈ ಪೌಡರ್ ಆಗಿರೋದ್ರಿಂದ ಹುರಿದು ಮಾಡಿಟ್ರಂತೂ ಆರಾಮ್ 15-20 ದಿನ ತನ ಅದು ಆರಾಮ್ ಇಡ್ಬೋದು, ಏನು ಹಾಳಾಗಲ್ಲ. ಅದನ್ನ ಮಾಡಿಟ್ಕೊಬಿಟ್ರೆ ಯಾರು ಯಾವಾಗ ಬಂದ್ರು ಇನ್ಸ್ಟೆಂಟ್ ಆಗಿ ಪಟ್ಟಂತ ಮಾಡ್ಕೊಡಕ್ಕಾಗತ್ತೆ. ಹೆಲ್ದಿನೂ ಇರತ್ತೆ, ಟೇಸ್ಟಿನೂ ಇರತ್ತೆ. ಸೊ ಅದನ್ನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಬೇಯಬೇಕು, ಆದ್ರೆ ಅದೇ ನೀರಲ್ಲಿ, ಹೌದು ಅದೇ ನೀರಲ್ಲಿ. ಅಂದ್ರೆ ಈಗ ಅದರಲ್ಲಿ ಬ್ಲ್ಯಾಕ್ ಸಾಲ್ಟ್ ಎಲ್ಲ ಇದ್ದಿರೋದ್ರಿಂದ ಸಾಲ್ಟ್ ಹಾಕ್ರಷ್ಟೇ ನೀರ್ ಬಿಡತ್ತೆ. ಇದಿಷ್ಟು ಬೇಯೋಷ್ಟರಲ್ಲಿ ನೀವು ನಿಮ್ಮ ಸ್ನಾಕ್ ತಗೊಳ್ಳಿ ಎಲ್ಲರೂ. ಹೇಗಾಗಿದೆ ಅವಲಕ್ಕಿ ಅಂತ ಹೇಳಿ. ಅವಲಕ್ಕಿ ಬಂತು ನೋಡಿ. ಈಗ ತಿಂದು ಹೇಳ್ಬೇಕು ಹೇಗಾಗಿದೆ ಅವಲಕ್ಕಿ ಅಂತ. ಇದು ಬಾಡುವಷ್ಟರಲ್ಲಿ, ಹೌದು ಕೂತ್ಕೊಳ್ಳಿ, ನೀವು ಇದೆಲ್ಲ ಹಾಕೊಳ್ಳಿ, ಅಲ್ಲಿ ತನಕ ಬೇಯತ್ತೆ. ಹೇಗಾಗಿದೆ ಅವಲಕ್ಕಿ? ಹೌದಾ, ಚೆನ್ನಾಗಿದೆ. ದಿವಸ ತಿಂತಾ ಇದ್ವಿ, ಹೇಗ್ ಮಾಡ್ತಾ ಇದಾರೆ ಅಂತ ಗೊತ್ತಿರ್ಲಿಲ್ಲ. ಇವತ್ತು ತೋರ್ಸ್ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಇನ್ನೂ ರುಚಿಯಾಗಿದೆ. Easy, as and when we want, instead of going for other bakery products, we can have it nicely this way. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೇದಾಗಿದೆ. ಒಳ್ಳೇದಾಗಿದೆಯಾ? ರುಚಿ ಇದೆಯಾ? ಇನ್ನು ಬೇಕಾದ್ರೆ ಕಾಯಿ ತುರಿ ಸೇರಿಸ್ಕೋಬಹುದು. ಬೇಕಾದ ಇರೋ ಇಂಗ್ರೀಡಿಯೆಂಟ್ ಅನ್ನ, ಯಾಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ ಇದ್ರಲ್ಲಿ ಹೆಲ್ದಿ ಆಪ್ಷನ್ಸ್ ಮಾತ್ರ ಇರೋದ್ರಿಂದ ಸೇರಿಸ್ಕೋಬಹುದು. ಚೆನ್ನಾಗಿ ಉದುರು ಇರ್ಬಾರ್ದು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಉಂಡೆ ಉಂಡೆ ಬಂದಿದೆ ನೋಡಿ, ಬಾಡ್ತಾ ಇದೆ. ಬಾಡಿದೆ ಇಲ್ಲ ಕಣೋ. ಅಂದ್ರೆ ಇದೇನ್ ಗೊತ್ತಾ, ಸ್ವಲ್ಪ ಎಲ್ಲ ಸೇರಿದಾಗ ಏನಾಗ್ತಾ ಇದೆ, ಯು ಕ್ಯಾನ್ ಸಿ ದಟ್ ಆಯಿಲ್ ಸೀದ್ ಹೋಗ್ಬಾರ್ದು ಅಂತ ಹೀಗೆ ಕೈ ಆಡಿಸ್ತಾ ಇರ್ಬೇಕು. ಈಗ ನೋಡಿ, ಇದು ಮೇನ್ ಇದೆ ಇದ್ರದ್ದು. ಕಟ್ಲೆಟ್ಟಿಗೆ ಇದು ಪೌಡರ್, ಇದು ಮೇನ್. ಈ ಪೌಡರು ತುಂಬಾ ಟೇಸ್ಟಿ ಆಗಿದೆ. ಈ ಪೌಡರ್ ಏನೇನ್ ಹಾಕಿದ್ರೆ ಅಂದ್ರೆ ಕಡ್ಲೆ, ಶೇಂಗಾ, ಕಾಳು ಮೆಣಸು, ಕಾಳು. ಈಗೆಲ್ಲ ಈ ಪೌಡರ್ ಮಾಡೋದನ್ನೇ ಇನ್ನೊಂದ್ಸತಿ ತೋರ್ಸ್ಕೊಡಕ್ ಹೇಳೋಣ. ಪೌಡರ್ ಮಾಡೋದನ್ನೇ ಒಂದಿನ ಮಾಡಿ ತೋರಿಸ್ಬೇಕು, ಹೆಂಗ್ ಪೌಡರ್ ಮಾಡೋದಂತ ಇನ್ನೊಂದಿನ ತೋರ್ಸ್ಕೊಡ್ಬೇಕು. ಟೇಸ್ಟ್ ನೋಡೋಣ. ಈಗ ಸ್ವಲ್ಪ ತಣ್ಣಗಾಗ್ಲಿ ಟೇಸ್ಟ್. ಸೊ ಇವಾಗ ಟೇಸ್ಟ್ ನೋಡ್ಕೊಂಡು ಅಗತ್ಯ ಇದ್ರೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಬಹುದು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದಾರೆ ಮೇಲಿಂದ. ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಕಾವಲಿಯನ್ನು ಇಟ್ಟು ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ಲಿಂಬು ರಸ ಹಾಕ್ತಿದ್ದಾರೆ. ಒಂದು ಅರ್ಧ ಹೋಳು ಲಿಂಬು ಹಾಕಿದ್ರು. ತಣ್ಣಗಾದ್ಮೇಲಲ್ಲ ಸ್ವಲ್ಪ ಹೆಸರು ಕಾಳು. ಸೊ ಇವಾಗ ಅದನ್ನ ಉಂಡೆ ಕಟ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಉಂಡೆ ಕಟ್ಕೊಳ್ಳೋಷ್ಟ್ರಲ್ಲಿ ಇಲ್ಲಿಗ ಕಾವಲಿ ಬಿಸಿ ಆಗ್ತಾ ಇದೆ. ಕಾವಲಿ ಬಿಸಿ ಮಾಡಕ್ಕೆ ಇಟ್ಟು ನೀವು ಎಷ್ಟು ಸೈಜ್ ಆದ್ರೂ ಮಾಡ್ಬೋದು. ಒಂಚೂರು ಕಾವಲಿಗೆ ತುಪ್ಪ ಕೊಟ್ಟಿದ್ದಾರೆ. ತುಪ್ಪದ ಮೇಲೆ ಈಗ ನಾವು ಈ ತರ ಹಾಕ್ಬಿಟ್ರೆ ನಿಧಾನಕ್ಕೆ ಇದನ್ನು ಚಿಕ್ಕ ಬೆಂಕಿಯಲ್ಲಿ ಬೇಯ್ತಾ ಇರ್ಬೇಕು. ಆಮೇಲೆ ಆಚೆ ಈಚೆ ಹಾಕ್ಬಿಟ್ರೆ ರೆಡಿ. ಫ್ಲೇವರ್ಗೆ ಘಮ್ ಅಂತಿದೆ ನಮ್ಮ ಸಸ್ಯ ಸಂಜೀವಿನಿ ತುಪ್ಪ ನೋಡಿ. ಚೆನ್ನಾಗಿ ಅಲ್ಲಿ ರೆಡ್ ಆಗ್ತಾ ಇದೆ, ಒಂಥರ ಗೋಲ್ಡನ್. ಇವಾಗ ಜಸ್ಟ್ ಅದಕ್ಕೊಂದ ರೋಸ್ಟ್ ಮಾಡಿರೋ ಫ್ಲೇವರ್ ಬರೋ ತನಕ ಇಟ್ರೆ ಸಾಕು ಕಾವಲಿ ಮೇಲೆ. ಇದ್ರಲ್ಲಿ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಗರಂ ಮಸಾಲೆ ಏನಿಲ್ಲ. ಬಿಸಿ ಬಿಸಿ ಕಟ್ಲೆಟ್ ಜೊತೆ ಗ್ರೀನ್ ಚಟ್ನಿ. ಎಲ್ಲಿಂದ ಚಾಲು ಅಲ್ಲೇ ಕೊಡಿ. ಎಲ್ರಿಗೀಗ ರುಚಿ ರುಚಿಯಾದ ಬಿಸಿ ಬಿಸಿಯಾದಂತ. ಹೇಗಿದೆ ವಿನೀತ್? ಸೂಪರ್ ಆಗಿದೆ. ನೀವ್ ಹೇಳಿ ಮೇಡಮ್. ಇವ್ರಿಗೆ ಇನ್ನೊಂದ್ ಸ್ವಲ್ಪ ಹಸೆ ಖಾರ, ಒಣ ಖಾರ ಸೇರಿಸಿ ಕೊಟ್ರೆ ಚೆನ್ನಾಗಿದ್ದು. ಹೇಗಿದೆ ಮ್ಯಾಮ್? ಹೆಲ್ದಿ ಅಲ್ಟರ್ನೇಟಿವ್ ಅಲ್ಲ ಕ್ರೇವಿಂಗಿಗೆಲ್ಲ. ಈವ್ನಿಂಗ್ ಕ್ರೇವಿಂಗಿಗೆ ಏನೋ ಟೇಸ್ಟಿ ತಿನ್ಬೇಕಾ?